Thailand. Come on, Jivan. ವಿದ್ಯಾರ್ಥಿಗಳೇ, ಈ ದಿನ ನಮ್ಮ KR ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಮತ್ತು ಆಹಾರ ಮೇಳ ರೈತ ಬಾಂಧವರು ಒಂದು ಸಮೃದ್ಧಿಯಾಗಿ ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಅಂತ ಹೇಳಿದ್ರೆ ಅದು ಸಂಕ್ರಾಂತಿ ಹಬ್ಬ. ಏನು ರೈತ ಕಷ್ಟಪಟ್ಟು ಬೇಸಾಯವನ್ನು ಮಾಡಿರ್ತಾನೆ, ಆ ಬೇಸಾಯದಿಂದ ಬಂದಂಥ ಎಲ್ಲ ಫಸಲನ್ನು ರಾಶಿ ಮಾಡಿ ಪೂಜೆ ಮಾಡಿ ಗೋವುಗಳನ್ನು ಪೂಜೆ ಮಾಡಿ ಎಳ್ಳು ಬೆಲ್ಲವನ್ನು ಹಂಚಿಕೊಂಡು ಸಂಭ್ರಮಿಸ್ತಕ್ಕಂಥ ಹಬ್ಬ. ವರ್ಷದ ಮೊದಲನೇ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಈ ಹಬ್ಬ ಇವತ್ತು KR ಪೇಟೆ ಪಟ್ಟಣದ ಕಲ್ಪತರು ಕಾಲೇಜಿನಲ್ಲಿ ಭಾಳ ವಿಶೇಷವಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಈಗ ನಾವು ರಾಗಿ, ಭತ್ತ, ಜೋಳ, ವಿವಿಧ ಬಗೆಯ ಧಾನ್ಯಗಳನ್ನು ಪೂಜೆ ಮಾಡಿ ರಾಶಿ ಪೂಜೆ ಮಾಡಿ ಭತ್ತವನ್ನು ಬಡಿಯೋದ್ರ ಮೂಲಕ ಇವತ್ತು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ನೀಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ವಿವಿಧ ಬಗೆಯ ಆಹಾರಗಳನ್ನು ತಯಾರಿಸಿಕೊಂಡು ಇವತ್ತಿನ ಆಹಾರ ಮೇಳದಲ್ಲಿ ಸಂಭ್ರಮದಿಂದ ಭಾಗಿಯಾಗಿದ್ದಾರೆ. ರೈತನ ಸಮೃದ್ಧಿ, ರೈತನ ಬದುಕು ಹಸನಾಗ್ತಕ್ಕಂಥದ್ದು, ರೈತ ಸಂಭ್ರಮಿಸ್ತಕ್ಕಂಥದ್ದು ಸಂಕ್ರಾಂತಿ ಹಬ್ಬದ ಮೂಲಕ. ಆದ್ದರಿಂದ ಈ ಹಬ್ಬಕ್ಕೆ ವಿಶೇಷವಾದ ಮಹತ್ವ ಇದೆ. ಒಂದು ಬದುಕಿನ ನಿರ್ಣಾಯಕ ಘಟ್ಟ ಅಂತ ಹೇಳಿದ್ರೆ ಸಂಕ್ರಾಂತಿ, ಮಕರ ಸಂಕ್ರಮಣ. ಮಕರ ಸಂಕ್ರಮಣ ಒಂದು ಬದುಕಿನ ನಿರ್ಣಾಯಕ ಅಂತ ಹೇಳಿದ್ರೆ ಸಂಕ್ರಾಂತಿ ಸಮೃದ್ಧವಾಗಿರಬೇಕು. ಆದ್ದರಿಂದ ಒಂದು ವಿಶೇಷವಾದ ಹಬ್ಬವನ್ನು ವಿದ್ಯಾರ್ಥಿಗಳು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರೈತರ ಬಗ್ಗೆ, ನಾಡಿನ ಅನ್ನದಾತ ಅಂತ ಹೇಳಿದ್ರೆ ರೈತನ ಬಗ್ಗೆ ಎಷ್ಟೊಂದು ಕಾಳಜಿಯನ್ನು, ಅಭಿಮಾನವನ್ನು ಇಟ್ಕೊಂಡಿದ್ದೀರಿ ಅನ್ನೋದು ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಅಧ್ಯಾಪಕರಿಗೆ, ಉಪನ್ಯಾಸಕರಿಗೆ, ಮಾತೃಶ್ರೀ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ವಿಠಲಾಪುರ ಜಯರಾಮ್ ಅವರು ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭತ್ತವನ್ನು ಬಡಿಯೋದ್ರ ಮೂಲಕ ಇವತ್ತಿನ ಹಬ್ಬಕ್ಕೆ ಚಾಲನೆ ನೀಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಉಪನ್ಯಾಸಕರಿಗೆ ಹಾಗೂ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ವಂದಿಸಿ ಈ ಹಬ್ಬ ರೈತನ ಬದುಕಿನಲ್ಲಿ ಬಹಳ ಮುಖ್ಯವಾಗಿರುವಂಥ ಹಬ್ಬ. ಈ ಹಬ್ಬ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ. ಬರುವಂಥ ಮಕರ ಸಂಕ್ರಮಣ ಸಂಕ್ರಾಂತಿ ಹಬ್ಬ ನಾಡಿನ ಜನಕ್ಕೆ ಶುಭವನ್ನು ತರಲಿ ಅಂತ ಆಶಿಸ್ತಾ, ಇವತ್ತು ಏನು ಆಹಾರ ಮೇಳ, ವೆಜ್ಜು ನಾನ್ ವೆಜ್ ಎರಡೂ ಇದೆಯಾ ನೋಡಿ. ಚಾಟ್ಸ್ ಇದೆ, ಮತ್ತು ಚೈನಿ ಸ್ನ್ಯಾಕ್ಸ್ ಇದೆ, ಆಮೇಲೆ ರಾಗಿ ಬಾಲು ಇದೆ ಅಂತೆ, ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ, ರಾಗಿ ಮುದ್ದೆ, ಜೋಳದ ಮುದ್ದೆ, ಹೀಗೆ ಎಲ್ಲ ಬಗೆ ಬಗೆ ಡಿಶಸ್, ಅಡುಗೆಗಳು, ಖಾದ್ಯಗಳನ್ನು ಎಲ್ಲ ವಿದ್ಯಾರ್ಥಿಗಳು
ತಯಾರು ಮಾಡಿಕೊಂಡು ಬಂದಿದ್ದೀರಿ. ನಿಮ್ಮ ಆಹಾರ ಮೇಳ ಕೂಡ ಯಶಸ್ವಿಯಾಗಲಿ. ಈ ಆಹಾರ ಮೇಳ ಒಂದು ಸಂದೇಶವನ್ನು, ಇವತ್ತು ನಿಯಮಿತವಾದ ಆಹಾರ ಪದ್ಧತಿ ಬೇಕು. ಅತಿಯಾಗಿ ನಾವು ಆಹಾರವನ್ನು ಸೇವಿಸಿದ್ರೂ ಕೂಡ ಅನಾರೋಗ್ಯಕ್ಕೆ ದಾರಿ ಆಗ್ತದೆ. ಇವತ್ತು ಸರ್ವೇ ಸಾಮಾನ್ಯ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ಅಂತಕ್ಕಂಥದ್ದು ಸಾಮಾನ್ಯ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗ ಮತ್ತೆ ಕೊರೋನಾ ಮತ್ತೆ ಬರ್ತಾ ಇದೆ ಅನ್ನುವಂಥ ಒಂದು ಭಯ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಅಗತ್ಯವಾದ ಮುಂಜಾಗರೂಕತಾ ಕ್ರಮಗಳನ್ನು ವಹಿಸೋಣ, ಮಾಸ್ಕನ್ನು ಧರಿಸೋಣ. ಈ ಕೊರೋನಾ ಮಹಾಮಾರಿ ಅಟ್ಟಹಾಸ ಕ್ರಮಗಳನ್ನು ಅನುಸರಿಸಿ ನೆಮ್ಮದಿಯಿಂದ ಸಮೃದ್ಧವಾದ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳನ್ನು ಹೇಳ್ತಾ ವಿನಿಮಯವನ್ನು ಮಾಡ್ಕೊಳ್ತಾ ನಿಮ್ಮೆಲ್ಲರಿಗೂ ಮನಸ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.